ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:45 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕ್ಲಾಸ್ ಆ್ಯಸ್ ಯೂಸ್ವಲ್ ರಿತಿಕ್ಷನ್ಗೆ ಸ್ಕೂಲ್ ರಜಾ ಇದೆ. ಸೊ ಎಲ್ಲರೂ ಒಂದು ತಿಂತಾನೆ ಬಿಡು, ಒಂದು ಫಂಕ್ಷನಿಗೆ ಹೊರಟಿದ್ದೀವಿ ಬೆಂಗಳೂರಲ್ಲಿ. ಏನು ಫಂಕ್ಷನ್ನು, ಯಾರ್ಯಾರೆಲ್ಲ ಬರ್ತಿದ್ದಾರೆ ಏನು ಅಂತ. ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ, ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ಇನ್ನು ಇವತ್ತಿನ ಫಂಕ್ಷನ್ಗೆ ನಾನೇನು ಇಲ್ಲಿಂದನೇ ರೆಡಿಯಾಗಿ ಹೋಗ್ತಾ ಇಲ್ಲ, ಜಸ್ಟ್ ಏನು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಫೇವ್ರೆಟ್ ಬ್ಯಾಂಗಲ್ಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ರೆಡಿ ಆಗಬೇಕು. ಇನ್ನು ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗಿದೆ. ಲೋಕಿನ ಸ್ವಲ್ಪ ಹೊಲದ ಹತ್ರ ಕಳಿಸಿದ್ದೀನಿ, ಮನೆಗೊಂದು ಸ್ವಲ್ಪ ಶುಂಠಿ ಬೇಕು ಅಂತ ಅಮ್ಮ ಕಾಲ್ ಮಾಡಿದರು. ಸೊ ಶುಂಠಿ ತೊಗೊಂಬರಕ್ಕೆ ಹೇಳಿ ಕಳಿಸಿದ್ದೀನಿ. ಈಗ ಅವ್ನು ಬಂದ ತಕ್ಷಣ ಹೊರಡಬೇಕು. ಮಕ್ಳಿಗೆ ಆ್ಯಕ್ಚುಲಿ ತಿಂಡಿ ಇಟ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ಅಲ್ಲಿ ನೋಡಿ ಅಕ್ಕ ತಮ್ಮ ಎಷ್ಟು ಕ್ಯೂಟಾಗಿ ತಿಂತಾಯಿದ್ದಾರೆ ಅಂತ. ಸೊ ರಿತಿಕ್ಷನ್ ಆ್ಯಕ್ಚುಲಿ ಇಲ್ಲೇ ಬಿಟ್ಟು ಹೋಗ್ತೀನಿ, ಋತ್ವಿಕ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಬೇಗ ತಿಂದ್ಬಿಡು. ನಾನು ಇವಾಗ ತಿನ್ನಿಸ್ಬೇಕು ಅವ್ರಿಗೆ. ಲೋಕಿ ಬರೋಷ್ಟರಲ್ಲಿ ನಾನು ಕೂಡ ತಿಂಡಿ ತಿಂದು ನಾನು ರೆಡಿಯಾಗಿ ಹೊರಡಬೇಕು. ರಿತಿಕ್ಷನ್ಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಫಸ್ಟ್ ರೌಂಡ್ ಎಕ್ಸಾಮ್ಸು. ಸೊ ಹಾಗಾಗಿ ಓದೋದು ಜಾಸ್ತಿ ಇದೆ, ಟ್ಯೂಷನ್ಸ್ ಕೂಡ ಇದೆ. ಮಧ್ಯಾಹ್ನ ಕರ್ಕೊಂಡೋದ್ರೆ ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ ಅವಳನ್ನ ಬಿಟ್ಟು ಹೋಗ್ತಾಯಿದ್ದೀನಿ. ಲೋಕಿ ಬಂದ ತಕ್ಷಣ ಯಾರ್ಯಾರು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಂದ ಆ್ಯಕ್ಚುಲಿ ಕಸಿನ್ ಸಿಸ್ಟರು ಬರ್ತಾ ಇದ್ದಾಳೆ. ಇನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಸೊ ಬನ್ನಿ, ಹುಡುಗರಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಬೇಗ ಬೇಗ ಹೋಗಬೇಕು. ಫೈಲ್ ನಾನು ತಿನ್ನಿಸ್ತೀನಿ, ಕುಚ್ಚು ನೀನು. ಇವನಿಗೆ ತಿನ್ನಿಸ್ಬಿಟ್ಟು ರೆಡಿಯಾಗಿ ಬಾ. ಇಲ್ಲಿ ಬಾ, ನನ್ನ ಮೇಲೆ ಬಾ, ಅಮ್ಮ ಮೇಲೆ ಬಾ. ತಿಂಡಿ ತಿಂದ್ಬಿಡ್ತೀನಿ ಅನ್ನು. ಇನ್ನು ನಮ್ಮದು ಕೂಡ ತಿಂಡಿ ಎಲ್ಲ ಆಗಿ ನೋಡ್ತಿರ್ಬೋದು. ಎಣ್ಣೆ ತಗೊಂಡಿದ್ದೀನಿ, ಎಣ್ಣೆ ಮತ್ತು ಸ್ವಲ್ಪ ಬಟ್ಟೆ ಮತ್ತು ಶುಂಠಿ ಬೇಕಂತ ಹೇಳಿದ್ರು. ಅದನ್ನು ಎಣ್ಣೆ ಯಾಕೆ ಇಲ್ಲಿಂದನೇ ತೊಗೊಂಡೋಗ್ತೀನಿ ಬೆಂಗಳೂರಿಗೆ ಯಾವಾಗಲೂ ಅಂದರೆ, ಅಲ್ಲಿ ಅಂದರೆ ಏನಂತಾರೆ, ಪ್ಯೂರಾಗಿ ಮಾಡೋವಂಥ ಎಣ್ಣೆ ಸಿಗೋದಿಲ್ವಲ್ಲ. ಸೊ ಹಾಗಾಗಿ ಇಲ್ಲಿಂದ ತೊಗೊಂಡೋಗ್ತೀನಿ ಅಷ್ಟೇ. ನೆನ್ನೆ ಅಕ್ಕ ಒಂದು ಸ್ವಲ್ಪ ಅಮೌಂಟ್ ಫೋನ್ಪೇ ಮಾಡಿದ್ಲು, ಅವಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈಗ ಇನ್ನೇನು ಇಲ್ಲಿಂದ ಹೊರಟಿದ್ದೀನಿ. ಸೊ ಕಾರ್ ಹತ್ರ ಹೋಗಬೇಕು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಆಗೋದೇ ಗೊತ್ತಾಗಲ್ಲ ಗೈಸ್. ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿರುತ್ತೆ. ಸೊ ಬನ್ನಿ ಹೊರಡೋಣ. ಬಾಯ್ ನೋಡ, ಅದ ಓದ್ಕೊಂಡ್ರೆ ಹೋಗಿ ಒಳಗಡೆ. ಗೈಸಿನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ನಿನ್ನ ಮಗಳಿಗೆ ಚಪ್ಪಲ್ ಹಾಕ್ತಿರೋದು ಏನು ಆಗಲ್ಲ ಬಿಡು, ಬಾ ಬೇಗ. ಪಾಪ ಬೇಬಿ. ಆ್ಯಕ್ಚುಲಿ ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಸೊ ಟೈಮ್ ಬಂದು 9:15 ಆಗಿದೆ. ನಾನು ಅಕ್ಕನ ಗಂಡ ಮತ್ತು ಮೇಕಪ್ ರಾಣಿ ಕೂತಿದ್ದಾಳೆ ನೋಡಿ, ಹೆಂಗೆ ಮೇಕಪ್ ಮಾಡ್ಕೊಂಡು ಕೂತಿದ್ದಾಳೆ. ತಿಂಡಿ ತಿನ್ನೋದು ಬಿಟ್ಟು ತಿಂಡಿ ಬದಲು ಹಣ್ಣು ಇಟ್ಕೊಂಡು ಬರ್ತಾ ಇದ್ದಾರೆ ಕಾರಲ್ಲಿ. ಏನೇ ಅದು? ಸೊ ಇನ್ನು ಕಾವ್ಯ, ನಾನು, ನನ್ನ ಮಗ ಅಳ್ತಿದ್ದ. ಆ್ಯಕ್ಚುಲಿ ಇಷ್ಟೊತ್ತು ನಾನು ಫೋನ್ ತೋರಿಸಿಲ್ಲ, ಆದರೂ ಫೋನ್ ತೋರಿಸಿದ ತಕ್ಷಣ ಇದಾಗ್ಬಿಟ್ಟೆ. ಈಗ ನೋಡಿ ಸುಮ್ಮನೆ ನೋಡ್ತಿದ್ದ. ನಾನು ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಬರ್ಬೇಕು ಅಂತ ನಡ್ಕೊಂಬರ್ತಿದ್ದ. ಬಟ್ ಫೋನ್ ತೊಗೊಂಡು ಇವಾಗ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಸೊ ಇಲ್ಲಿಂದ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 hours ಆಗ್ಬೋದು. ಸೊ ಹೋಗಿ ಅಲ್ಲಿ ರೆಡಿಯಾಗಿ ಯಾವ ಫಂಕ್ಷನ್ಗೆ ಏನು ಅಂತ ಕೊನೆ ವಿಡಿಯೋ ಲಾಸ್ಟಾಗಿ ಹೇಳ್ತೀನಿ. ಮನ್ವಿತಾ ಬಾಯ್ ಮಾಡು, ಬಾಯ್ ಮಾಡು. ಸುಂದ್ರಿ ಇನ್ನು ಬೆಂಗಳೂರಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿಬಿಟ್ಟಿದೆ. ಸೊ 12:45 1 ಗಂಟೆ ಅಷ್ಟರಲ್ಲಿ ನಮ್ಮ ಟಾರ್ಗೆಟ್ ಇದ್ದಿದ್ದು. ಬಟ್ ತುಂಬ ಟ್ರಾಫಿಕ್ ಆಗಿರೋದ್ರಿಂದ ಲೇಟ್ ಆಗೋಯ್ತು. ಇನ್ನು ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲರ ಕೈಲೂ ಬೈಗಳ ವಹಿಸ್ಕೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಂಜು ಏನೋ ತರೋದಕ್ಕೆ ಹೋಗಿದ್ದಾಳೆ. ತೇಜಸ್ಗೆ ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಅವನು ಮಲ್ಕೊಂಡಿದ್ದಾನೆ. ಸೊ ಫಂಕ್ಷನ್ಗೆ ಆಲ್ರೆಡಿ ಟೈಮ್ ಆಗಿದ್ದೆ. ಬನ್ನಿ ಹೋಗೋಣ. ಬೇಗ ಬಂದ್ಬಿಟ್ಟಿದ್ದೀನಿ, ಬೇಗ ಬಂದ್ಬಿಟ್ಟಿದ್ದೀನಿ ಅಂತ ಅವಾಗ ಲೇಟಾಗಿ ಬಂದಿದ್ದೀನಿ ಅಂತ ಅವಾಗಿಂದ ಬೈತಾ ಇದ್ದಾರೆ. ಬಾರಮ್ಮ ಆಯ್ತಲ್ಲ, ಇವಾಗ ನಾನೇ ರೆಡಿಯಾಗಿ ಕರಿತಾ ಇದ್ದೀನಿ. ಗೈಸಿನ ಆಲ್ರೆಡಿ ನಾವು ಬಂದಿರೋದೇ ಸಿಕ್ಕಾಬಟ್ಟೆ ಲೇಟ್ ಆಗಿಬಿಟ್ಟಿತ್ತು. 2 ಗಂಟೆ ಆಗಿತ್ತು. ಫಂಕ್ಷನಿಗೆ ಲೇಟ್ ಆಯಿತು ಅಂಥೇಳಿ ಅಮ್ಮ ಬೈತಾನೆ ಇದ್ದರು. ಇನ್ನು ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಇನ್ನು ನಾನು, ಅಮ್ಮ, ಕಾವ್ಯ, ಲೋಕಿ, ಋತ್ವಿಕ್ ಎಲ್ಲ ಹೊರಟ್ವಿ. ಆ್ಯಕ್ಚುಲಿ
ಫಂಕ್ಷನ್ ನಡೀತಿದ್ದಿದ್ದು ಬಂದು ಇದೇ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ಹೆಸರು ಬಂದು ಸೊಲ್ಲಾಪುರದಮ್ಮನ ದೇವಸ್ಥಾನ ಅಂತ ಹೇಳಿ. ಅದು ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನದಲ್ಲಿ. ಇವತ್ತು ಆ್ಯಕ್ಚುಲಿ ನನ್ನ ಕಸಿನ್ ಬ್ರದರ್ ಮಗಳದು ನಾಮಕರಣ ಇತ್ತು. ಏನು ಹೆಸರು, ಹೆಂಗಾಯಿತು ಫಂಕ್ಷನ್ನು ಅಂತ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನು ದೇವರಲ್ಲಿ ಯಾವಾಗ ದೇವಸ್ಥಾನಕ್ಕೆ ಹೋದ್ರೂ ಕೇಳ್ಕೊಳೋದಿಷ್ಟೇ, ಮಕ್ಕಳಿಗೆ ಚೆನ್ನಾಗಿ ಓದೋ ಬುದ್ಧಿ ಕೊಡು, ಹಾಗೆ ನಮ್ಮ ಕುಟುಂಬದವ್ರ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ದೊಡ್ಡ ಕುಟುಂಬ ಇದೆ. ಅದರಲ್ಲಿ ನೋಡಿ ಈಗ ನಿಮಗೆ ತೋರಿಸ್ತಾ ಇರೋದು ಒಂದು ಸ್ಮಾಲ್ ಕ್ಲಿಪ್ ಅಷ್ಟೇ. ಇದರಲ್ಲಿ ಇರೋದು ಕಂಪ್ಲೀಟ್ ಎಂಟೈರ್ ನಮ್ಮ ಫ್ಯಾಮಿಲಿ. ಈ ಕಡೆ ಲಾಸ್ಟಲ್ಲಿ ಇದ್ದಾರಲ್ಲ ಅವ್ರು ಬಂದು ನಮ್ಮ ಚಿಕ್ಕಮ್ಮ, ಅಂದರೆ ಸ್ಯಾರಿಲಿ ಬ್ಲೂ ಸೆರಗಿದೆಯಲ್ವ, ಅವ್ರು ಬಂದು ಚಿಕ್ಕಮ್ಮ, ಅಮ್ಮನ ತಂಗಿ. ಇನ್ನು ನಾನು ಅಕ್ಕನ ಮಕ್ಕಳು, ಅಪ್ಪ ಅಮ್ಮ ತಂಗಿ ಲೋಕಿ ಎಲ್ಲರೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಎದ್ದಿದ್ದು ಇವರೇ ನನ್ನ ಕಸಿನ್ ಬ್ರದರು. ಸೊ ಇವ್ರ ಮಗಳದು ನಾಮಕರಣ ಇವತ್ತು ಬೆಂಗಳೂರಲ್ಲಿ ನಡೀತು. ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿದ್ವಿ. ನಮ್ಮ ಮನೇಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು ಬಂದಿಲ್ಲ ಅಂದರೆ ಯಾರೂ ಕೂಡ ಹೋಗಲ್ಲ. ನಾವು 4 ಜನ ಅಕ್ಕ ತಂಗಿದಿರು ನೋಡಿ, ನಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಕಣ್ಣು ಬೀಳ್ದಂಗೆ ಇರಲಿ. ಎಲ್ಲೋದ್ರೂ ಅಷ್ಟೇ ನಾವು ಬೇಗ ಎಲ್ಲರೂ ಕಣ್ಣಿಗೂ ಬಿದ್ದುಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಬಂದರು ನೋಡಿ ಹೆಂಗಿದ್ದಾರೆ ಇವರು ಅನ್ನೋ ಥರ ಕಣ್ಣಿಗೆ ಬೀಳ್ತೀವಿ. ಸೊ ಹಾಗಾಗಿ ಹೇಳ್ತೀನಿ ಅಷ್ಟೇ, ನಾನು ಸಾಯೋವರೆಗೂ ನಾವು 4 ಜನ ಹಿಂಗೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪಾಪು ಹೆಸರು ನೀವೇ ನೋಡ್ತಿರ್ಬೋದು, ಗಣ್ಯಶ್ರೀ ಅಂತ ಇಟ್ಟಿದ್ರು. ಕೃಷ್ಣ ಅನ್ನೋದು ಫಾದರ್ ನೇಮು. ಇವರೇ ಫಂಕ್ಷನ್ ಮುಗಿಸ್ಕೊಂಡು ಈಗಷ್ಟೇ ಮನೆಗೂ ಕೂಡ ಬಂದ್ವಿ. ಇನ್ನೇನು ನಾವು ಕೂಡ ಕಾಫಿ ಹೋಗಬೇಕು. ಸೊ ಅಕ್ಕ ಕಾಫಿ ಮಾಡ್ಕೊಂಬಂದಿದ್ದಾಳೆ. ಸೊ ಕಾಫಿ ಕುಡಿದು ನಾವು ಕೂಡ ಇನ್ನೇನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡ್ಬೇಕು. ಈಗ ಫಂಕ್ಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ವಟ ವಟ ಅಂತ ಅನ್ಕೊಂಡಿದ್ದೆ. ಬಂದಾಗ ಒಂದಷ್ಟು ಕ್ಲಾಸ್ ತಗೊಂಡ್ಲು. ಇವಾಗ ನೋಡಿ ನಂಗೋಸ್ಕರ ಕಾಫಿ ಮಾಡಿಕೊಟ್ಟಿದ್ದಾಳೆ. ಬಂದರು ಅಂತ ಮಾಡಿದ್ದಾಳೆ. ಇಲ್ಲ ಆ್ಯಕ್ಚುಲಿ ಹಂಗೆ ಅಂತಾಳೆ, ವಟ ವಟ ಅನ್ನೋದು ಜಾಸ್ತಿ, ಬಟ್ ಕೇರಿಂಗ್ ಜಾಸ್ತಿ ಅವಳೆ. ಈಗ ಇನ್ನೇನು ಹೊರಡಬೇಕು. ಸೊ ಕಾಫಿ ಕುಡಿದು ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬನ್ನಿ ಹೊರಡೋಣ. ಏನು ರೆಡಿ ಆಗಿ ಇವಾಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಯಾರು ಮಂಜು ಇವಾಗ ಯಾರಿಗೋಸ್ಕರ ಮಾಡ್ತಿದ್ದಾಳೆ ಅಂತ. ಮಂಜು ಯಾರಿಗೋಸ್ಕರ? ನಮ್ಮ ಭಾವನಿಗೋಸ್ಕರ. ಆ್ಯಕ್ಚುಲಿ ನಾವೆಲ್ಲ ಕಾಫಿ ಕುಡಿದ್ವಿ, ಲೋಕಿ ಕಾಫಿ ಕುಡಿಯಲ್ಲ. ಸಿಟ್ಟಿದ್ಲು, ಮೋಸ್ಟ್ಲಿ ಬರ್ತೀವಿ ಅಂತಲೇ ರೆಡಿ ಮಾಡಿ ಇಟ್ಟಿದ್ಲು, ಏನೋ ಗೊತ್ತಿಲ್ಲ. ರೆಡಿ ಮಾಡಿ ಎಲ್ಲ ಇಟ್ಟಿದ್ಲು. ಸೊ ಇರ್ರಿ ಒಂದು ಹಾಕ್ಕೊಡ್ತೀನಿ ತಿಂದೋಗಿ ಅಂತ ಹೇಳಿದ್ಲು. ಆಲ್ರೆಡಿ ಎಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಹೋಗಕ್ಕೆ ರೆಡಿ ಆಗಿದ್ದೀವಿ. ಸೊ ಬಿಸಿ ಬಿಸಿ ಒಡೆ ಆಗ್ತಾ ಇದ್ದಾಳೆ, ಒಡೆ ದಬಾಕ್ತಾ ಇದ್ದಾರೆ. ಇವಳು ದಬಾಕ್ತಿದ್ದಾಳೆ, ಅದಕ್ಕೆ ನಾವು ದಬಾಕ್ತೀವಿ. ಬರೀ ಬಾಯ್ ಬಡ್ಕಿ ಅಂದ್ರೆ ನಮ್ಮ ಮನೇಲಿ ಇವಳೆ ಗೈಸ್. ನಾನೇ ಕೆಲಸ ಮಾಡೋದು ಅವಳೆ, ನೋಡ್ತಾಳೆ ಆದ್ರೆ ಬರೀ ಬಾಯ್ ಬಡ್ಕೋತಾಳೆ. ಅವಳೆ ಕೇರ್ ಮಾಡೋದು ಜಾಸ್ತಿ, ಬಟ್ ಆದ್ರೂ ವಟ 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 ಅಂತಾನೆ ಇರ್ತಾಳೆ. ಏನ್ ಇವಾಗ ನನಗೂ ಸೇರಿಸಿ ಪಾರ್ಸಲ್ಲ ಏನು? ಏನೇನ್ ಬೇಕಲ್ಲ ಏನೇನು ಬೇಡ. ಸಾಯಂಕಾಲಕ್ಕೆ ಒಂಚೂರು ಸಾಂಬಾರು, ಸಾಯಂಕಾಲ ಒಂದ್ಸಲ ಅಡುಗೆ, ಸಾಯಂಕಾಲಕ್ಕೆ ಸಾಂಬಾರು ಅಡುಗೆ ಎಲ್ಲ ಹೊಡೆತಿದ್ದು. ಇನ್ನೇನು ಹೊರಡೋಣ ಬನ್ನಿ. ಆಲ್ರೆಡಿ ಎಲ್ಲರೂ ನಮ್ಮ ಅಕ್ಕನ ಮಕ್ಳು ಏನೋ ಹೇಳ್ತಿದ್ದಲ್ಲ ನೋಡಿ. ಏನೋ ನಾವು ಪುಟ್ಟ ಏನೋ ಮಾಡಲ್ಲ, ಎಲ್ಲರೂ ಮಾಡೋದು. ಅದು ಗೊತ್ತಿರೋದೆ, ನಾನು ಎಷ್ಟೊಂದು ಬ್ಲಾಗಲ್ಲಿ ಆ್ಯಕ್ಚುಲಿ ಶೇರ್ ಮಾಡಿದ್ದೀನಿ ನಾನೇನು ಕೆಲಸ ಮಾಡಲ್ಲ ಅಂತ. ಸೊ ಇವರು ನಮ್ಮ ಫ್ಯಾಮಿಲಿ ಬಿಗ್ ಅತ್ತೆ. ಲ್ಯಾಪ್ಟಾಪ್ ಎಲ್ಲರಿಗೂ ಕೊಡಿಸಿ ಸಾಕಾಗಿದೆ ಅಳಿಯ.
ಇನ್ನು ಅಡುಗೆ ಮನೇಲಿ ವಡೆ ಮಾಡ್ತಾಯಿದ್ರು, ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದಾರೆ. ಇವರಿಬ್ಬರು ಆ್ಯಕ್ಚುಲಿ ಇಲ್ಲಿ ಕೂತಿದ್ದಾರಲ್ಲ ಅಕ್ಕನ ಮಗಳು, ಅಂದರೆ ಅವ್ರು ಬಂದು ನನಗೆ ಮಾವನ ಮಗಳು. ನಾವು ಚಿಕ್ಕ ವಯಸ್ಸಿಂದ ಅಕ್ಕ ಅಕ್ಕ ಅಂತ ಕರೆದಿರೋದ್ರಿಂದ ಅಕ್ಕನ ಮಗಳೇ ಅಂತಲೇ ಕರಿತೀವಿ. ಇಬ್ಬರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದರು. ಕಾವ್ಯ ಆ್ಯಕ್ಚುಲಿ ನಮ್ಮ ಮನೆಗೆ ಸೆಕೆಂಡ್ ಟೈಮ್ ಬಂದಿದ್ದು, ಬಟ್ ಅವಳು ಮದುವೆ ಆಗಿದ್ದು ಹೊಸ್ತರಲ್ಲಿ ಅವಳಿಗೇನು ಕೊಟ್ಟಿರಲಿಲ್ಲ. ಊರಬ್ಬಕ್ಕೆ ಬಂದು ಸಡನ್ನಾಗಿ ಬಂದು ಹಾಗೆ ಸಡನ್ನಾಗಿ ಹೋಗ್ಬಿಟ್ಟಿದ್ಲು. ಸೊ ಹಾಗಾಗಿ ಇಬ್ಬರು ಹೊಸ್ದಾಗಿ ಬಂದಿದ್ರಲ್ಲ, ಹಾಗಾಗಿ ಇಬ್ರಿಗೂ ಕುಂಕುಮ ಕೊಟ್ಟು ಇನ್ನೇನು ಟೈಮ್ ಆಗಿತ್ತು ಅಂತೆಲ್ಲ ಹೊಡಬೇಕಾಗಿತ್ತು. ಕಾವ್ಯ ಆ್ಯಕ್ಚುಲಿ ವಿಡಿಯೋ ಮಾಡ್ತಿದ್ರೆ ನಾಚ್ಕೊಳ್ತಾ ಇದ್ಲು. ಸರಿ ಇನ್ನೇನು ಅಂತ ಹೇಳಿ ಮಾತಾಡಿಕೊಂಡು ಎಲ್ರಿಗೂ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ. ಬಾಯ್ ಅಭಿ, ಅವನು ಅಲ್ಲೇ ಇದ್ದಾನೆ. ಕ್ಲಾರಿಟಿ ಚೆನ್ನಾಗಿರ್ಬೇಕು. ಸಿಕ್ಕಿನ ಬಿಡೋಕ್ಕೆ ಮೇಲಿಂದ ಮತ್ತೆ ಕೆಳಗೆ ಬಂದಿದ್ದಾಳೆ ಅಲ್ಲೇ. ಅಲ್ಲೇ ಬಾಯ್ ಮಾಡಿದ್ಲು, ಮತ್ತು ಆದರೂ ಕೂಡ ಇಲ್ಲೂ ಬಂದಿದ್ದಾಳೆ. ಸಮೋಟಿನ ಮಿಸ್ ಮಾಡ್ಕೊತೀನಿ ತುಂಬ. ಬನ್ನಿ ಅಮ್ಮ, ಕಾಸು ಕೊಟ್ರೆ ನಮ್ಮ ಮನೆಗೆ ಬರ್ಬೇಕು ತಾನೆ. ನಾವೊಂದು ಇರೋದೇ ಹಂಗೆ. ಇನ್ನು ಋತ್ವಿಗೆ ಆ್ಯಕ್ಚುಲಿ ಹೊರಡಬೇಕಾದ್ರೆ ಅವ್ರ ಅಜ್ಜಿ ಹತ್ರ ಕಾಸು ಕೊಡು ಅಂತೇಳಿ ಹಠ ಮಾಡಿ ಏಸ್ಕೊಳ್ತಿದ್ದ. ನಾನು ಹೋಗಬೇಕಾದ್ರೆ ಎಷ್ಟು ಖುಷಿಯಾಗಿ ಹೋಗಿರ್ತೀನೋ, ಬರಬೇಕಾದ್ರೆ ಅಷ್ಟು ಬೇಜಾರಲ್ಲಿರ್ತೀನಿ. ಯಾಕೆಂದರೆ ನಾನು ಸಾಯೋವರೆಗೂ ಕೇಳ್ಕೊಳೋದೊಂದೇ, ನನ್ನ ಫ್ಯಾಮಿಲಿ ಜೊತೆ ಯಾವಾಗಲೂ ಇದೇ ರೀತಿ ಖುಷಿಯಾಗಿರಲಿ ಅಂತ. ಸೊ ನನಗೆ ಆ್ಯಕ್ಚುಲಿ ನಾನು ನನ್ನ ಜೊತೆ ಇರೋರು ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ಇಷ್ಟ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.